ಡಬ್ಲ್ಯೂ ಕೆ ಎಲ್ ಮಾತಾಡೋಕ್ಕೆ ಮುಂಚೆ ಇವತ್ತು ಈ ಸಂಜೆ ನಮ್ಮ ಜೊತೆ ಅತಿಥಿಗಳಿದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತಾಡಿಬಿಟ್ಟು ಆಮೇಲೆ CWK ಹೋಗೋಣ. ಫಸ್ಟ್ ಆಫ್ ಆಲ್ ನಮ್ಮ ಸರವಣ ಸರ್ MLC ಆಗಿ ಶಾಸಕರಾಗಿ ಅವರು ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ಎಷ್ಟೋ ದೂರ ಅವ್ರದ್ದು ಬ್ಯುಸಿ ಶೆಡ್ಯೂಲ್ಸ್ ಇದ್ದರು. ಅವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡ್ತಾ ನಿಂತಿದ್ದೀರಾ. ಸರ್, ನಿಮಗೆ ಇಡೀ CWKL ತಂಡದ ಪರವಾಗಿ ಮತ್ತು ನಮ್ಮ ಎಲ್ಲ ಪ್ಲೇಯರ್ಸು ಮತ್ತು ಇವರೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೂ ನೆಕ್ಸ್ಟು ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಾನು ಫಸ್ಟ್ ನಿನ್ನ ಜೊತೆ ಇರ್ತೀನಿ ಅಂತ ನಮಗೆ ಕೈ ಜೋಡಿಸಿ ಮುಂದೆ ಬರೋಂಥವ್ರು ನಮ್ಮ ಚೇತನ್ ಗೌಡರು. ಯಾಕಂದರೆ ಅವರು ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, ಈ CWKL ಒಂದು ಥಾಟ್ ಬಂದು ಒಂದು ಡಿಸ್ಕಷನ್ನಲ್ಲಿ ಶರ್ಟನ್ ಹೋಟ್ಲಲ್ಲಿ ನಾನು ನಿನ್ನ ಜೊತೆ ಇದ್ದೀನಿ, ನೀವೇನು ಬೇಕಾದ್ರೂ ಮಾಡಿ ಅಂತ ಹೇಳಿದರು. ಥ್ಯಾಂಕ್ ಯು ಚೇತನ್ ಸರ್. ಇವತ್ತು ನೋಡಿ ಇಲ್ಲಿವರೆಗೂ ಬಂದಿದೆ ನಿಮ್ಮ ಸಪೋರ್ಟು. ಥ್ಯಾಂಕ್ ಯು. ಯಾಕಂದರೆ ಯಾವತ್ತು ಮರೆಯಲ್ಲ ನಿಮ್ಮ ಒಂದು ಸಪೋರ್ಟು. ಚೇತನ್ ಸರ್ದು ವಾಮನ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ನಮ್ಮ CWKL ಟೀಮಿಂದ ಅವ್ರಿಗೆ ಸಪೋರ್ಟ್ ಮಾಡೋಣ. ವಾಮನ 10ನೇ ತಾರೀಕು ದೊಡ್ಡ ವಿಜಯ ಆಗಲಿ ಅಂತ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಚೇತನ್ ಸರ್. ನೆಕ್ಸ್ಟು ನಮ್ಮ ಈ ತಂಡಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ಸಾಯಿ ಶಿಶಿರ್ ಗಜೇಂದ್ರ ಅವ್ರಿಗೂ ಒಂದು ಚಪ್ಪಾಳೆ ಬರಲಿ. ಸೌಂಡ್ ಜೋರಿದೆ ಸಾಯಿ ಶಿಶಿರ್ ಅವ್ರದ್ದು. ಹಾಗೆ ನಮ್ಮ ಈ ಎಲ್ಲ ಒಂದು ಈವೆಂಟ್ ಆಗ್ಬೋದು, ಲೀಗ್ಸ್ ಆಗ್ಬೋದು, ಪ್ರತಿಯೊಂದು ನಾನು ಏನೇ ಮಾಡಿದ್ರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು, ನನ್ನ ಒಂದು ಬ್ರದರ್ ಆಗಿ, ನನ್ನ ಶ್ರೇಯಾಭಿಲಾಷಿಯಾಗಿ. ಏನೇ ಒಂದು ಸಮಸ್ಯೆ ಬಂದರೂ ರಾತ್ರಿ 12 ಗಂಟೆ ಆದರೂ ನಾನು ಒಬ್ಬರೇ ಒಟ್ಟಿಗೆ ಫೋನ್ ಮಾಡ್ತೀನಿ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಅದು ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ ಸಂಜಯ್ ಗೌಡರು ಈಸ್ ಬ್ರದರ್. ಎಲ್ಲ ಒಂದು ಇದಕ್ಕೂ ನನ್ನ ಜೊತೆ ಬೆನ್ನೆಲುಬು ನಿಂತಾಗ ಎಲ್ಲರಿಗೂ ಚಪ್ಪಾಳೆ ಕೊಡಿ ಜೋರಾಗಿ. ನೆಕ್ಸ್ಟು ನಮ್ಮ ರಾಜೇಶ್ ಅವರು ಅರಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು. ಅವರು ಅಷ್ಟೇ ಇವತ್ತಿಗೂ ನಮ್ಮ ಜೊತೆಗೆ ನಮ್ಮ ಬರೀ ಕಬಡ್ಡಿ ಅಂತೆಲ್ಲ ಪ್ರತಿಯೊಂದು ನನ್ನ ಆಗು ಹೋಗುಗಳನ್ನು ನೋಡಿಕೊಂಡು ಜೊತೆಗೆ ಸಪೋರ್ಟ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್ ಸರ್. ಆ್ಯಂಡ್ ನಮ್ಮ ಮುನೇಗೌಡರು ಈಗ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯಿತು. ಈಗ ಸೆಕೆಂಡ್ ಸಿನಿಮಾ ಅಯೋಗ್ಯ 2 ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಅದು ನಿಮ್ಮ ಮುಂದೆ ಬರ್ತಾ ಇದೆ. ಅವರು ಇವತ್ತು ನಮ್ಮ CWKLಗೆ ನಾನು ನಿಮ್ಮ ಜೊತೆ ನಿಲ್ತೀನಿ, ಸಪೋರ್ಟ್ ಆಗಿರ್ತೀನಿ ಅಂತೇಳಿ ಅವತ್ತಿಂದ ಇವತ್ತವರೆಗೂ ಜೊತೆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮುನೇಗೌಡರು ಸರ್. ನೆಕ್ಸ್ಟ್ ನಮ್ಮ ಎಲ್ಲೂ ಕಾಲೆಳೆಯುತ್ತೆ ಕಾಲ ನಿರ್ಮಾಪಕರು, ಹಾಗೆ ನನ್ನ ಸಹೋದರರಾದಂಥ ಗೋವಿಂದರಾಜ್ ಅವರು. ಯಾಕಂದರೆ ಸಿನಿಮಾ ನಡೆಯಿದೆ, ಚಂದನ್ ಶೆಟ್ಟಿ ಇದು ಅವ್ರದ್ದು ನಮ್ಮದು ಸೂತ್ರಧಾರಿ ಆಗಿದ ತಕ್ಷಣ ನೆಕ್ಸ್ಟ್ ಅವ್ರು ಬರ್ತಾ ಇದೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಪ್ರತಿಯೊಬ್ಬರು ಇವತ್ತು ಈ ವೇದಿಕೆಗಳಲ್ಲಿ ಎಲ್ಲ ಇದು ಮಾಡ್ತಿದ್ವಿ ಅಂದರೆ ಇದಕ್ಕೆ ಇನ್ನೊಂದು CWKL ಸಕ್ಕ ದೊಡ್ಡ ಸೌಂಡ್ ಆಯಿತು. ಏನಕ್ಕೆ ಸೌಂಡ್ ಆಯಿತು ಅನ್ನೋದು ಏನಕ್ಕೆ ಗೊತ್ತಾ? ಶ್ರೀಲಂಕಾಗೆ ಹೋಗಿದ್ದ ದೊಡ್ಡ ಸೌಂಡ್ ಆಗಿದ್ದು. ಆ ಶ್ರೀಲಂಕಾಗೆ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ನಿಂತು ನಾವಿದ್ದೀವಿ, ನೀವು ಬನ್ನಿ ಅಂತ ಹೇಳಿದ್ದು ನಮ್ಮ AVR ಅವರು. ಅವ್ರಿಗೆ ಬಿಗ್ ಕ್ಲಾಪ್ಸ್ ಕೊಡಿ. ಯಾಕಂದರೆ CWKL ಥ್ಯಾಂಕ್ ಯು AVR ಸರ್. ನಮ್ಮ AVR ಸರ್ ಬಂದು ನಮ್ಮ ರಾಗಿಣಿ ಮೇಡಮ್ ಬಂದಿದ್ದಾರೆ. ರಾಗಿಣಿ ಮೇಡಮ್ಗೆ ಧನ್ಯವಾದಗಳು. ಹಾಗೂ ನಮ್ಮ ಅಕ್ಕವರು ಬಂದಿದ್ದಾರೆ, ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದು ಏನಂತಾರೆ ಒಂದೊಂದು ಮೂಮೆಂಟ್ಸಲ್ಲೂ ಪ್ರತಿಯೊಂದು ಹೆಜ್ಜೆನೂ ಇಂಪಾರ್ಟೆಂಟು. ಇವತ್ತು ನಾವು ನಿಂತಿರೋ ಜಾಗ ದಿ ಬ್ಲೂ ಫ್ಯಾಕ್ಟ್ರಿ. ಈ ಬ್ಲೂ ಫ್ಯಾಕ್ಟ್ರಿ ಯಾರ್ದು ಗೊತ್ತಾ? ಇದು ನನ್ನ ಸ್ನೇಹಿತರಾದಂಥ ನಾಗರಾಜ್ ಅವ್ರದ್ದು. 20 ವರ್ಷದ ಹಿಂದೆ ನಾನು ಅವರಿಬ್ಬರು ಸಿನಿಮಾಗೆ ಬರಬೇಕು ಅಂತ ನಾನು ಬಂದಾಗ ನನ್ನ ಮೊದಲನೇ ಹೆಜ್ಜೆಯಲ್ಲಿ ನನಗೆ ಜೊತೆ ಆದಂಥವ್ರು ಅವರು. ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಷನ್ ಸಿನಿಮಾ ಮಾಡ್ತೀನಿ, ಪಂಚಾಕ್ಷರಿ ಅಂತೇಳಿ ಅನುಷ್ಕಾ ಶೆಟ್ಟಿ ಸಿನಿಮಾ ಮಾಡ್ತೀನಿ. ಆ ಸಿನಿಮಾಗೆ ಜೊತೆಗಾಗಿ ನಾನು ಜೊತೆ ಇದ್ದೀನಿ ಮಾಡು ಅಂತೇಳಿ ಅವತ್ತೇ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋ ಮೊದಲನೇ ಮೆಟ್ಲು ಹಾಕ್ಕೊಟ್ಟು ಅಂತವ್ರು ನಮ್ಮ ನಾಗರಾಜ್ ಸರ್. ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್ ಸರ್. ಎಲ್ಲಿದ್ರೆ ಗೊತ್ತಿಲ್ಲ, ದಯವಿಟ್ಟು ಇದ್ರೆ ಬನ್ನಿ. ಥ್ಯಾಂಕ್ ಯು. ಇದು ಇವಾಗ CWKLಗೆ ಹೋಗೋಣ. ಎಲ್ಲ ಥ್ಯಾಂಕ್ಸ್ ಹೇಳಿದಾಯಿತು. ಮತ್ತು ನಮ್ಮ ಮೀಡಿಯಾನ ಇವತ್ತರೂ ಇಲ್ಲೂ ಕವರ್ ಮಾಡಿಕೊಂಡು ಇಷ್ಟು ದೊಡ್ಡ ಹೈಪ್ ಮಾಡಿಕೊಟ್ಟ ನಮ್ಮ ವೆಂಕಟೇಶ್ ಅಣ್ಣನಿಗೆ ಧನ್ಯವಾದ. ವೆಂಕಟೇಶ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಡಿಜಿಟಲ್ಲು ಮತ್ತು ಇದು ನಮ್ಮ ಸುಮಂತ್ ಬಂದಿದ್ದಾರೆ. ಎಲ್ಲರೇ ಹನ್ನೊಂದಿತ್ತು ಕಾಲ ನಮ್ಮ ರೋಹನ್ ಮೂವೀಸ್ ಕಡೆಯಿಂದ ಸುರೇಶ್ ಅವರು ಹನ್ನೊಂದಿತ್ತು ಕಾಲ ಅತಿ ಶೀಘ್ರದಲ್ಲಿ ಬರ್ತಿದೆ. ಅವರು ಅಷ್ಟೇ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಪೋರ್ಟಾಗಿ ನಿಂತು ಇಲ್ಲಿವರೆಗೂ ಈ CWKL ಬಂದಿದೆ. ಎಲ್ಲ ಟೀಮ್ಗಳು ಇಲ್ಲಿ ಸೌಂಡ್ ಬರ್ತಾ ಇದೆ. ಆದರೆ ಕೆಲವು ಟೀಮ್ಗಳು ಯಾಕೋ ಸೌಂಡ್ ಮಾಡ್ತಾ ಇಲ್ಲ. ಸೌಂಡ್ ಜೋರಾಗಿರ್ಬೇಕು. CWKL ಅಂದರೆ ಇಡೀ ಇಂಡಸ್ಟ್ರಿ ಸೌಂಡ್ ಆಗಿದೆ, ಅದಕ್ಕೆ ಸೌಂಡ್ ಜೋರಾಗಿರಲಿ. ಮತ್ತು ಎಲ್ಲ ಬಂದಿರೋಂಥ ಫೇಸ್ ಆಫ್ ದ ಟೀಮು ನಮ್ಮ ನೆಚ್ಚಿನ ಹೀರೋಯಿನ್
ನನ್ನ ಹೀರೋಯಿನ್ನು ನಮ್ಮ ಸಿಂಧು ಲೋಕನಾಥ್ ಅವ್ರು ಬಂದಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ಮ ಅಪೂರ್ವ, ಈಗ ಪ್ರೆಸೆಂಟ್ ಸೂತ್ರಧಾರಿ ಸಿನಿಮಾದ ಹೀರೋಯಿನ್ ಅಪೂರ್ವ ಅವ್ರು ಬಂದಿದ್ದಾರೆ, ಥ್ಯಾಂಕ್ ಯು. ಮತ್ತು ನಮ್ಮ ರಾಗಿಣಿ ಮೇಡಮ್ ಬಂದಿದ್ದಾರೆ, ಥ್ಯಾಂಕ್ ಯು ರಾಗಿಣಿ ಮೇಡಮ್. ಆ್ಯಂಡ್ ನಮ್ಮ ಕಾರುಣ್ಯರಾಮ್ ಅವ್ರು ಬಂದಿದ್ದಾರೆ, ಥ್ಯಾಂಕ್ ಯು ಕಾರುಣ್ಯವರೇ. ಹಾಗೂ ನಮ್ಮ ಕ್ಯಾಪ್ಟನ್ಸು ಇನ್ನು ಪ್ಲೇಯರ್ಸ್ ಎಲ್ಲರನ್ನೂ ಕರಿತೀನಿ ವೇದಿಕೆಯಲ್ಲಿ, ಅವ್ರು ಮಾತಾಡ್ತೀನಿ ನಿಮ್ಮ ಎಲ್ಲರ ಬಗ್ಗೆನೂ. ಪ್ರತಿಯೊಬ್ಬರಿಗೂ ನೀವು ಪ್ರಾಕ್ಟೀಸಿಂದ ಸ್ಟಾರ್ಟಿಂಗಿಂದ ಇವತ್ತರೆಗೂ CWKLಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿವರೆಗೂ ತಂದಿದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ ಯು. ಇನ್ನು 3ನೇ ತಾರೀಕು ತಿರುಗಿ ಒಂದು ಪ್ರಾಕ್ಟೀಸ್ ಇದೆ, ಅದಾದಮೇಲೆ 5, 6 ಅಖಾಡಕ್ಕೆ ಇಳಿಯೋದೆ ತೊಡೆ ತಟ್ಟೋದೆ. ಓಕೆ, ನೋಡೋಣ ಯಾವ ಟೀಮ್ ಗೆಲ್ಲತ್ತೆ ಬಿಡುತ್ತೋ ಸೆಕೆಂಡ್ರಿ, ಬಟ್ ಎಲ್ಲರೂ ಜೊತೆ ನಿಂತು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರೋದೇನ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮಗೆ ಈಗ ಆಲ್ ಹೆಲ್ತ್ ಪಾರ್ಟ್ನರ್ ಆಗಿ ಫೋರ್ತೀಸ್ ಅವ್ರು ಬಂದಿದ್ದಾರೆ, ನಾಗರಬಾವಿ ಬ್ರಾಂಚ್. ನಮ್ಗೆ ಯಾಕಂದರೆ ಏನೇ ಒಂದು ಅಲ್ಲಿ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ಆದರೂ ನಾವು ಜೊತೆಗೆ ನಿಮ್ಮ ಜೊತೆ ನಿಂತೆ ಅಂತ ಥ್ಯಾಂಕ್ ಯು ಫೋರ್ತೀಸ್ ಹಾಸ್ಪಿಟಲ್ಸ್ಗೆ. ಮತ್ತು A2 ಮ್ಯೂಸಿಕ್ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವರು ಅಷ್ಟೇ. ಪ್ರತಿಯೊಬ್ಬರು ಇನ್ನೂ ಸಾಕಷ್ಟು ಜನ ನಮ್ಮ ಜೊತೆ ನಿಂತಿದ್ದಾರೆ, ಇವರೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇನ್ನು ಕಾರ್ಯಕ್ರಮ ಆರಂಭ ಮಾಡೋಣ. ಥ್ಯಾಂಕ್ಸು ಮುಂದುವರ್ಸೋಣ. ಥ್ಯಾಂಕ್ಸ್, ಸಾಕು ನಿಮಗೆ ಕಾರ್ಯಕ್ರಮ ಮುಂದುವರ್ಸೋಣ. ಎಲ್ಲ ಡಿಜಿಟಲ್ ಮಾಧ್ಯಮಗೆ ಫಸ್ಟ್ ಆಫ್ ಆಲ್ TV, ಪೇಪರು ಹಾಗೂ ಡಿಜಿಟಲ್ ಮಾಧ್ಯಮ ಎಲ್ಲರಿಗೂ ನಿಮಗೆ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ. ಯಾಕಂದರೆ ಇವತ್ತು CWKL ಇಷ್ಟು ದೊಡ್ಡ ಹಿಟ್ ಆಗಿದೆ, ಎಲ್ಲ ಆಗಿದೆ ಅಂದರೆ ನಿಮ್ಮ ಸಹಕಾರ, ನಿಮ್ಮ ಒಂದು ಬೆಂಬಲ ತುಂಬ ಇಂಪಾರ್ಟೆಂಟ್ ಆಗಿ ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವತ್ತಿಗೂ ಮರೆಯಲ್ಲ ಅದನ್ನು. ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ ಸರ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಮೊದಲನೇದಾಗಿ ಎಲ್ಲ ಪ್ಲೇಯರ್ಸ್ಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. CWKL 2025 ಬೆಸ್ಟ್ ಗೇಮ್ ಈವೆಂಟ್ ಯಾವ್ದಾದ್ರು ನಡೀತಾ ಇದೆ ಅಂದರೆ CWKL. ಆ ಪ್ಲೇಯರ್ಸ್ಗಳಿಗೆ ಒಂದು ಪ್ರೀತಿಯ ಹ್ಯಾಟ್ಸ್ ಆಫ್. ಇಲ್ಲಿರೋ ಗೆಸ್ಟ್ಗಳು ಕೂಡ, ಯಾಕೆಂದರೆ ಆ ಪ್ಲೇಯರ್ಸ್ ಎಲ್ಲರಿಗೂ ಒಂದು ಇದು ಕೊಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ CWKLನ ಈ ಮಟ್ಟಕ್ಕೆ ತರ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಪ್ಲೇಯರ್ಸ್. ದೇ ಆರ್ ದ ಪಿಲ್ಲರ್ ಆಫ್ CWKLs. ಸೊ CWKL ಅಲ್ಲಿ ಪ್ರತಿಯೊಬ್ಬರು ಪಾರ್ಟಿಸಿಪೆಂಟ್ಸ್, ಪ್ರತಿಯೊಬ್ಬರು ಗೆಲ್ಲೋದಿರಲಿ ಸೋಲೋದಿರಲಿ, ನೀವು ಯಾವತ್ತು ಫೀಲ್ಡ್ಗೆ ಇಳಿದ್ರು ಅವಾಗಲೇ ನೀವೆಲ್ಲ ಗೆದ್ರಿ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ಯಾರು ಕಮ್ಮಿ ಇಲ್ಲ. ತೊಡೆ ತಟ್ಟೋದೆ ನವರಸನ್ ಅವ್ರು ಹೇಳ್ದಂಗೆ CWKL ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಇದು ಹೋಗುತ್ತೆ ಖಂಡಿತ. ನಿಮ್ ಎಲ್ಲರಿಗೂ ಇವತ್ತು ನೀವು ನೋಡ್ತಾ ಇರ್ಬೋದು, ನೀವು ಹಲವಾರು ಈವೆಂಟ್ಸ್ಗಳಲ್ಲಿ, ಹಲವಾರು ಗೇಮ್ಗಳಲ್ಲಿ, ಹಲವಾರು ಒಂದು ಸ್ಪೋರ್ಟಿವ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆದರೆ CWKL ಬಂದ ಮೇಲೆ ಒಂದು ಹೊಸ ಅಲೆನೇ ಶುರುವಾಗಿದೆ. ಯಾಕೆಂದ್ರೆ ಇದು ಬರೀ ಸಮುದ್ರದ ಅಲೆ ಅಲ್ಲಣ್ಣ, ಸುನಾಮಿ ಅಲೆ ತರ ಒಳ್ಳೆ ಪ್ಲೇಯರ್ಸ್ ಪ್ರಾಕ್ಟೀಸ್ ಅಲ್ಲೇ ಆ ಶೋ ಕೊಡ್ತಾ ಇದ್ದಾರೆ. ಅಂದ್ರೆ ಇನ್ನು 5 ವಾರಕ್ಕೆ ಏನ್ ಕೊಡ್ತೀರಾ ಅನ್ನೋದನ್ನ ಆಲ್ರೆಡಿ ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ದಾರೆ. ನಿಮ್ಗೆ ಸಪೋರ್ಟ್ ಮಾಡಕ್ ಕೂಡ ಎಲ್ಲ ರಾಜ್ಯ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರು, ಡಿಜಿಟಲ್ ಎಲ್ಲ ನಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ಸು ಎಲ್ಲ ಇವತ್ತೇನು ನಿಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳಕ್ಕೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಬಂದು CWKL ನಾನು ಇಷ್ಟು ದಿನ ಆದಮೇಲೆ ಇವತ್ತು ಬಂದೆ ನೋಡಿದಾಗ ನಾನು ಒಂದು ಅನ್ಸಿದ್ದು ಅಷ್ಟೇ, ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋದನ್ನ ಪ್ರತಿಯೊಂದು ಟೀಮಲ್ಲೂ ಕಾಣ್ತಾ ಇದೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾವಾಗಲೂ ನಾನು ಒಬ್ಬ ದೊಡ್ಡ ಅಪ್ಪು ಅಭಿಮಾನಿಯಾಗಿ ನಾನು ಅಂತ ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಲವ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಅಂಡ್ ಒನ್ಸ್ ಅಗೇನ್ ನನ್ನ ಪ್ರೀತಿಯ ನವರಸನ್, ಇಷ್ಟು ದಿನದಲ್ಲಿ ಈ ಹಸ್ ಡನ್ ಸಿನಿಮಾ, ಒಂದು ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಆಕ್ಟರ್ ಆಗಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಇವಾಗ ಒಂದು CWKL ಅನ್ನೋದು ಒಂದು ಕನ್ಸಿಟ್ಕೊಂಡ್ಬಂದಿದ್ದಾರೆ. ಬ್ರದರ್, ನೀವು ಅವಾಗಲೇ ಕೇಳ್ತಿದ್ರಿ 12 ಗಂಟೆಗೆ ಬಂದು ಏನೇ ಇದ್ರು ಬರ್ತಾರೆ ಅಂತ. CWKL ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋವರೆಗೂ ನಿಮ್ಮ ಜೊತೆ ನಾನು ಇರ್ತೀನಿ. ಆ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರೋ ಏನೇ ಹೆಚ್ಚು ಕಮ್ಮಿ ಆದರೂ ನಾನೇ ಜವಾಬ್ದಾರಿ ತಗೋತೀನಿ ಅಂತ ಈ ಸ್ಟೇಜ್ ಮೇಲೆ ಗ್ಯಾರಂಟಿ ಕೊಡ್ತಾ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಸ್ಫೂರ್ತಿದಾಯಕ. ಏನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರಿಕೆಟ್ ನಡೀತಾ ಇತ್ತು, ಶಟಲ್ ಕಾಕ್ ನಡೀತಾ ಇತ್ತು, ಎಲ್ಲ ಸ್ಪೋರ್ಟ್ಸು ನಡೀತಾ ಇತ್ತು, ಕಬಡ್ಡಿ ಒಂದು ಇರಲಿಲ್ಲ. ನಮ್ಮ ನವರಸನ್ನು ಅದನ್ನು ಈಗ ಕ್ಲಿಯರ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಕಬಡ್ಡಿ ಆಡಿ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪ್ರಶ್ನೆ. ಯಾರೇ ಗೆಲ್ಲಿ ಎಲ್ಲ ನಮ್ಮವರೇ. ದಯಮಾಡಿ ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗ್ಲಿ, ಹೊರ ರಾಜ್ಯಗಳಿಂದನೂ ನೆಕ್ಸ್ಟ್ ವರ್ಷ ನೀವು ಮಾಡೋ ಥರ ಮಾಡಿ. ನಾನು ಯಾವಾಗಲೂ ನಿಮ್ಗೆ ಸಪೋರ್ಟ್ ಆಗಿರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರವಣ ಸರ್ ಎಲ್ಲ ಇದ್ರು ಶ್ರೀಲಂಕಾದಲ್ಲಿ, ನಾವೇನು ಕೊಟ್ಟಿಲ್ಲ, ಆಯ್ಕೆ ಮಾಡಿರೋದು, ಲಕ್ಕಿ ಬಂದಿರೋದು. ನೀವು ಹಂಗೆಲ್ಲ ಹೇಳಬೇಡಿ, ಮಿಸ್ಲೀಡ್ ಮಾಡಬೇಡಿ ದಯವಿಟ್ಟು.
ಅದಕ್ಕೆ ವಿಟ್ನೆಸ್ಸು ಸರವಣ ಸರ್ ಅಂತ ಹೇಳಿದ್ರಿ, ಆದರೆ ನಾನು ಇರಲಿಲ್ಲ ಅಂತ ಹೇಳಿದೆ ಸರ್ ಅಷ್ಟೇ. ಅಂದರೆ ನನ್ನ ಆಬ್ಜೆಕ್ಟ್ಸ್ ಸಿಕ್ಕಿರಪ್ಪ ಆದರೂ ಒಳ್ಳೆ ಟೀಮ್ ಕೇಳಕೊಟ್ಟೆ, ಅದಕ್ಕೆ ನೀವು ಹಾಗಾದ್ರೆ ಏನು ಮಾಡೋಕ್ಕಾಗಲ್ಲ. ಆ ಒಂದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನ ಇವತ್ತು ಆ್ಯಕ್ಚುಲಿ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಸಹ CWKL ಅನ್ನೋದು ಬೇರೆ ಎಲ್ಲ ಕಂಟೆಂಟ್ಗಳು ಮೀರಿ ತುಂಬ ಫಾಸ್ಟಾಗಿ ಹೋಗ್ತಿರೋದಂದ್ರೆ ನಮ್ಮ CWKL. ಮತ್ತು ಎಷ್ಟು ಜನಕ್ಕೆ ಐಡೆಂಟಿಫಿಕೇಶನ್ ಸಿಕ್ಕಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾವುದೇ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿದ್ದೀರಿ ಮತ್ತು ಕಂಟೆಸ್ಟೆಂಟ್ಸ್ ಇದ್ದೀರಿ, ಇದರಲ್ಲಿ ಅವ್ರಿಗೆಲ್ಲರಿಗೂ ಇವಾಗ ನಿಮ್ಗೆ ಫೀಲ್ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾಧ್ಯಮ ಮಿತ್ರರು, ಡಿಜಿಟಲ್ ಇರ್ಬೋದು, ಮೀಡಿಯಾ ಇರ್ಬೋದು, ಪ್ರೆಸ್ ಇರ್ಬೋದು, ಪ್ರತಿಯೊಬ್ಬರು ಸಹ ಇದಕ್ಕೆ ನಮ್ಮ ಈ CWKLಗೆ ಯಶಸ್ಸಿಗೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಗಳನ್ನ ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಈ ಈವೆಂಟು ಅದ್ಭುತವಾಗಿ ನಡೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ಅದ್ಭುತವಾದ ಮತ್ತು ಶಿರಸಾಷ್ಟಾಂಗ ನಮಸ್ಕಾರಗಳು. ಮತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು, ಸರವಣ ಸರ್ ಬಂದಿದ್ದಾರೆ, ಗೌಡ್ರು ಬಂದಿದ್ದಾರೆ, ಸಂಜಯ್ ಗೌಡ್ರು, ರಾಜಾ ಸರ್ ಇದ್ದಾರೆ, ನಮ್ಮ ರವಿ ಗೌಡ್ರು ಬಂದಿದ್ದಾರೆ, ನಾಗರಾಜ್ ಸರ್ ಇದ್ದಾರೆ, ಮುನೇಗೌಡರು ಇದ್ದಾರೆ, ಗೋವಿಂದ ರಾಜ್ ಅವರು ಇದ್ದಾರೆ. ನಮ್ಮ ಸುರೇಶ್ ಗೌಡ್ರು ಇವಾಗ ಲೇಟಾಗಿ ನೋಡಿ ಬಂದು ಕೈ ಹತ್ತಾರೆ. ಗೌಡ್ರು ಬಂದಿದ್ದಾರೆ, ಗದರ ಸರ್ ಇದ್ದಾರೆ, ವಿನಯ್ ಸರ್ ಇದ್ದಾರೆ, ಹಾಗೆ ಎಲ್ಲ ನಮ್ಮ ಸ್ನೇಹಿತರುಗಳಿದ್ದಾರೆ. ಎಲ್ಲರೂ ಬಂದಿದ್ದೀರಿ, ಕಾರ್ಯಕ್ರಮವನ್ನು ಪ್ರೀತಿ ಮಾಡ್ತಿದ್ದೀರಿ. ಇದೇ ಪ್ರೀತಿ ವಿಶ್ವಾಸ ನಮ್ಮ CWKL ಮೇಲೆ ಇರಲಿ. ಮತ್ತು ಗೆಲುವು ಸೋಲು ಅನ್ನೋದು ನಾನು ಎಲ್ಲರಿಗೂ ಹೇಳ್ತೀನಿ. ಅದು ನಮ್ಮ ಗೌಡ್ರು ಹೇಳ್ತಿದ್ರು ಅವಾಗಲೇ, ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಎಲ್ಲರೂ ಗೆದ್ದಿದ್ದೀವಿ ಅಂತ. ಯಾರು ಗೆದ್ದರು ಎಲ್ಲರೂ ನಾವೇ ಗೆದ್ದಿದ್ದೀವಿ, ಎಲ್ಲರೂ ಗೆಲ್ತೀವಿ, ಎಲ್ಲರೂ ಸೋಲ್ತೀವಿ. ಸೋಲು ಗೆಲುವು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈಗ ನಮ್ಮ ಟೀಮ್ ಇದು, ಅವ್ರ ಟೀಮ್ ಇದು, ಇನ್ನೊಬ್ಬರು ಟೀಮ್ ಅನ್ನೋದಿಲ್ಲ. ಕಬಡ್ಡಿನ ರೀಚ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳಿಗೆ ನಾವು ಮೋಟಿವೇಶನ್ ಆಗಬೇಕು ಅನ್ನೋದೇ ಒಂದು ಈ ಅಜೆಂಡಾ ಇಟ್ಕೊಂಡೇ ಕಬಡ್ಡಿ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಯಾರು ಸೋಲಿಲ್ಲ, ಯಾರು ಮೇಲಿಲ್ಲ, ಯಾರು ಕೆಳವಿಲ್ಲ, ಎಲ್ಲರೂ ಚೆನ್ನಾಗಿ ಆಡಿ ಆಟನ ಪ್ರೀತಿ ಮಾಡಿಸಿ, ಸ್ಪೋರ್ಟ್ಸ್ಮನ್ಶಿಪ್ ಇರಲಿ ಎಲ್ಲರಿಗೂ. ಎಲ್ಲರಿಗೂ ಹೇಳ್ಬೇಕು ಇಷ್ಟೇ, ಆಲ್ ದ ಬೆಸ್ಟ್ ಎಲ್ರಿಗೂ. ನನ್ನ ಟೀಮ್ಗೆಲ್ಲ ಎಲ್ಲರ ಟೀಮ್ಗೂ ಆಲ್ ದ ಬೆಸ್ಟ್. ಸ್ಪೆಷಲಾಗಿ ನನ್ನ ಟೀಮ್ಗೂ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೀನಿ, ಸ್ವಾರ್ಥ. ಎನಿವೆ ಗೌಡ್ರೆ, ನಿಮ್ಮದು ವಾಮನಾಗೂ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಆಲ್ ದಿ ಬೆಸ್ಟ್. ಈಗ ಎಲ್ಲರೂ ನಮ್ಮ ಇಡೀ CWKL ತಂಡದ ವತಿಯಿಂದ ಮತ್ತೊಂದು ಸ್ಪೆಷಲ್ ರಿಕ್ವೆಸ್ಟ್ ಇತ್ತು. 10ನೇ ತಾರೀಕು ವಾಮನ ರಿಲೀಸ್ ಆಗ್ತಾ ಇದೆ. ಅವಾಗಲೇ ನಮ್ಮ ಆಂಕರ್ ಹೇಳ್ತಿದ್ರು, ಒಳ್ಳೆ ಟ್ರೈಲರು, ಸಾಂಗು ಎಲ್ಲ ಚೆನ್ನಾಗಿದೆ ಅಂತ. ಹೌದು, 100%. 31 ಮಿಲಿಯನ್ ಆಗಿದೆ ಸಾಂಗು. ಆ ಸಾಂಗ್ ಕೇಳ್ತಾ ಇದ್ರೆ ಎಲ್ಲರಿಗೂ ಸಹ ಖುಷಿ ಆಗುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು, ನಾನು ನೋಡ್ತಾ ಇದ್ದೆ. ಹಾಗೆ ಟ್ರೈಲರು ಸಹ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಿನಿಮಾನು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಏನಿಲ್ಲಿ ಸ್ಟೇಜ್ ಮೇಲೆ ಎದ್ದಿದ್ದೀರಿ ನೀವೆಲ್ಲರೂ ಸಹ, ಸ್ಟೇಜ್ ಮುಂದೆ ಅಲ್ಲ ಆಯ್ತು ಸರ್, ಎಲ್ಲ ಈವೆಂಟಲ್ಲಿರೋರು ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ 10ನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಮತ್ತು ಆದಷ್ಟು ಪ್ರಮೋಷನ್ ಮಾಡ್ಕೊಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಮಾತನಾಡಬೇಕು. ಈಕ್ವಿನಾಕ್ಸ್ ಎಲೈಟ್ಸ್ ನ ಬ್ರಾಂಡ್ ಅಂಬಾಸಿಡರ್ ಅಪೂರ್ವ ಅವರು ಪ್ಲೀಸ್. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮೊದಲೇ ಯುಗಾದಿ ಹಬ್ಬ, ಬೇವು ಬೆಲ್ಲ ತಿನ್ಕೊಂಡ್ಬಂದು ಯಾವ ಹಬ್ಬ ಅಂದ್ರೆ ಹೊಸ್ತಡ್ಕೊ. ಸೊ ಹಾಗೆ ಇವತ್ತು ನಮ್ಮ ನವರಸನ್ ಸರು ಸೂತ್ರಧಾರಿ ಸಿನಿಮಾದ ಪ್ರೊಡ್ಯೂಸರ್ ಮತ್ತೆ ಕ್ರಿಯೇಟಿವ್ ಹೆಡ್, ಅವ್ರ ಸಿನಿಮಾದಲ್ಲಿ ನಾನು ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದೀನಿ. ಹಾಗೆ ಸೊ ಹಾಗೆ ಚೇತನ್ ಸರ್ ನಮ್ಮ
ಮೇ 9th ರಿಲೀಸ್ ಆಗ್ತಾ ಇದೆ ಸರ್. ಮೇ 9th ಸರ್, ಮೇ 9th ರಿಲೀಸ್ ಆಗ್ತಾ ಇದೆ. ಸೊ ನನಗೆ ಕಬಡ್ಡಿನಲ್ಲಿ ಆ್ಯಕ್ಚುಲಿ ನಾನು ಒಬ್ಬ ಪಾರ್ಟ್ ಆಗಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಅದು ನಮ್ಮ ವಾಮನ ಸಿಂಹ ಪ್ರೊಡ್ಯೂಸರ್ ಓನರ್ ಆಗಿರೋದು, ಅದಲ್ಲದೆ ಕೂಡ ಇಷ್ಟು ಜನ ಪ್ರೊಡ್ಯೂಸರ್ಸು ಕೂಡ ನಮಗೆ ಸಪೋರ್ಟಿವ್ ಆಗಿ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ. ಯಾಕೆಂದರೆ ಹುಡುಗಿರಿಗೆ ಆಟ ಆಡ್ಸೋದಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಒಂದು ಹುಡುಗಿ ವಿನ್ ಆಗಬೇಕು, ಹುಡುಗಿ ಮುಂದೆ ಲೈಫಲ್ಲಿ ಬರಬೇಕು ಅಂದರೆ ಹುಡುಗರು ಇದ್ದೇ ಇರ್ತಾರೆ. ಹೌದಾ? ಏನು ಇಲ್ಲ, ಹೌದಾ ಹುಡುಗಿರಾ? ಸೊ ಯಾರೇ ವಿನ್ ಆಗಲಿ ನಮ್ಮ ಹುಡುಗಿರೇ ವಿನ್ ಆಗೋದು. ಸೊ ಅದರಲ್ಲಿ ಏನಿಲ್ಲ, ಎಲ್ಲರೂ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಇಟ್ಕೊಳ್ಳೋಣ, ವಿನ್ ಆಗೋಣ ಅಷ್ಟೇ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಕಬಡ್ಡಿ ಅನ್ನೋ ಒಂದು ಆಟನ ಈ ಮಾಡ್ತಾ ಇರೋದೇ ಕೂಡ ಕಬಡ್ಡಿ ಅನ್ನೋ ಆಟ ಆಚೆ ಬರಲಿ, ಹಳ್ಳಿಯ ಸೊಗಡು. ಸೊ ಎಲ್ರಿಗೂ ಗೊತ್ತಾಗಲಿ ಅಂತ ಮಾಡ್ತಾ ಇರೋವಂಥ ಒಂದು ಇದೊಂದು ಗೇಮ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಎಲ್ಲರೂ ಕೂಡ ಆಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈ ಟೀಮಲ್ಲಿ ಒಬ್ರಿಗಿಂತ ಒಬ್ರು ದಾನಶೂರರು ಅನ್ಸುತ್ತೆ. ಎಲ್ಲರೂ ಕಪ್ಪನ್ನ ಬಿಟ್ಕೊಳ್ಳೋದ್ರಲ್ಲೇ ಇದೀರಲ್ಲ, ಯಾಕೆ ಅಂತ? ಆಗಿಲ್ಲ, ಎಲ್ಲರೂ ಯಾರಿಗೆಲ್ಲರೂ ಪರವಾಗಿಲ್ಲ. ಅಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೇಕು ತಾನೆ ನೀವು? ನಮ್ಮ ಹುಡುಗಿರೆಲ್ಲ ಸಿನಿಮಾದಿಂದ ಬಂದವರು, ಸ್ವಲ್ಪ ಏನಾದರೂ ಆಗ್ಬಿಟ್ರೆ ಸುಮ್ಮನೆ ಯಾಕಪ್ಪ. ಸೊ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇರಲಿ ಅಷ್ಟೇ. ಹೇಗೆ ನಡೀತಾ ಇದೆ ಪ್ರಿಪರೇಷನ್ ಅಂತ ಟೀಮ್ ಅವ್ರು ಯಾರಾದ್ರೂ ಹೇಳ್ಬೋದಾ? ಯಾರಾದ್ರೂ ಆಟಗಾರ್ತಿ? ಯಾರು ರಿವ್ಯೂ ಮಾಡಲ್ಲ, ಗೊತ್ತಾ? ಕಾಂಪಿಟೇಷನ್ ಟೀಮ್ ಜಾಸ್ತಿ ಇರುತ್ತೆ ಸರ್, ಯಾರು ರಿವ್ಯೂ ಮಾಡ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಚೇತನ್ ಗೌಡ್ರೆ, ನಿಮ್ಮ ಸಪೋರ್ಟ್ಗೆ. ಆಯಿತಾ, ನೆಕ್ಸ್ಟು ಪ್ರೋಗ್ರಾಮ್ಸ್ ಕರಿತೀವಿ, ದಯವಿಟ್ಟು ಕೂತ್ಕೋಬೇಕು. ಎಸ್,